ಎಲ್ಲರಿಗೂ ನಮಸ್ಕಾರ. ನಾನು ಈ ಸಂವಿಧಾನ ಭಾಗ 2ರ ಘಟಕ 5ರ ಮೂರನೇ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲನೇ ವಿಡಿಯೋದಲ್ಲಿ ನಾನು ನಿಮಗೆ ಈ ತುರ್ತು ಪರಿಸ್ಥಿತಿಯ ಒಂದು ಪಕ್ಷಿ ನೋಟವನ್ನು ಕೊಟ್ಟಿದ್ದೀನಿ. ಎರಡನೇ ವಿಡಿಯೋದಲ್ಲಿ ನಾನು ವಿವರವಾಗಿ ನಿಮಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವ ರೀತಿ ಜಾರಿ ಮಾಡ್ತಾರೆ, ಅದರ ಹಿನ್ನೆಲೆ ಏನು, ಇತಿಹಾಸ ಏನು ಮತ್ತು ಈಗ ಅದರ ಸುಧಾರಣೆ ಏನಾಗಿದೆ, ಅದರ ದುರುಪಯೋಗವನ್ನು ನಾವು ಹೇಗೆ ನಿಲ್ಲಿಸಿದ್ದೀವಿ ಅಂತಕ್ಕಂಥ ವಿವರವನ್ನು ನಿಮಗೆ ಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತಹ 2 ಪ್ರಕರಣಗಳನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಂವಿಧಾನದಲ್ಲಿ ಅತಿ ಹೆಚ್ಚಾಗಿ ಈ 75 ವರ್ಷಗಳಲ್ಲಿ ಅತಿ ಹೆಚ್ಚಾಗಿ ದುರುಪಯೋಗಗೊಂಡಂತಹ ಇನ್ನೊಂದು ಅನುಚ್ಛೇದ ಅಂದರೆ ಅದೇ 356 ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ಸ್ಟೇಟ್ ಎಮರ್ಜೆನ್ಸಿ. ವಿ ಕಾಲ್ ಇಟ್ ಆಸ್ ಸ್ಟೇಟ್ ಎಮರ್ಜೆನ್ಸಿ. ದಿಸ್ ಸ್ಟೇಟ್ ಎಮರ್ಜೆನ್ಸಿ ಈಸ್ misused by all governments, both Congress government and thereafter the Janata government. Both have misused this power. ಅಂದರೆ ಅಕಸ್ಮಾತು ಕೇಂದ್ರದಲ್ಲಿ ಒಂದು ಪಕ್ಷ ಅಧಿಕಾರದಲ್ಲಿದ್ದರೆ ರಾಜ್ಯದಲ್ಲಿರುವಂತಹ ಪಕ್ಷಗಳೇನಾದರೂ ವಿರೋಧಿ ಪಕ್ಷಗಳಾಗಿದ್ದರೆ ಅಥವಾ ಕೇಂದ್ರದ ಇಲ್ಲಿ ಇರುವಂಥ ಪಕ್ಷವೇ ಅಲ್ಲದೆ ಬೇರೆ ಪಕ್ಷ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಸಾರಾಸಗಟಾಗಿ ಅವರುಗಳ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಹೇರುವಂತಹ ನಿರಂತರವಾದ ಒಂದು ಪ್ರಕ್ರಿಯೆ ನಡೆದಿರೋದನ್ನು ನಾವು ಕಾಣ್ತೀವಿ. ಆದ್ದರಿಂದ ಇದನ್ನು ಯಾವ ರೀತಿ ನಾವು ಸುಧಾರಣೆ ಮಾಡಿದ್ವಿ, ಇದನ್ನು ಕೂಡ ಸರಿಪಡಿಸಿದ್ದೀವಿ. ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಎ ಲಿವಿಂಗ್ ಆರ್ಗನಿಸಮ್. ಎವ್ರಿ ಇಯರ್, ಎವ್ರಿ ಡೇ ಇಟ್ ಈಸ್ ಗೆಟಿಂಗ್ ಆರ್ಗನೈಸ್ಡ್ ಆ್ಯಂಡ್ ಇಟ್ ಈಸ್ ಬಿಕಮಿಂಗ್ ಸೂಟಬಲ್ ಫಾರ್ ದ ಪ್ರೆಸೆಂಟ್ ಡೇ ಅನ್ನೋದನ್ನು ನಾವು ಇದರಲ್ಲೂ ಕೂಡ ಸಾಬೀತುಪಡಿಸಿದ್ದೀವಿ. 44ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಮತ್ತು ಮಿನರ್ವಾ ಮಿಲ್ ಪ್ರಕರಣ ಮೂಲಕ ನಾವು ಹಿಂದಿನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿಯೂ ಸುಧಾರಣೆಯನ್ನು ತಂದಿದ್ದೀವಿ, ಹಾಗೆ ಇಲ್ಲಿಯೂ ತಂದಿದ್ದೀವಿ ಅನ್ನೋದನ್ನು ಇವತ್ತು ಅರಿತುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಇಲ್ಲಿ ನಾನು ಇಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತೇನೆ. ಏನು ಇದರ ಹಿನ್ನೆಲೆ, ಏನು ಇದರ ಹಿನ್ನೆಲೆಯನ್ನು ಚರ್ಚೆ ಮಾಡ್ತೀವಿ. ಹಿನ್ನೆಲೆ, ಆಮೇಲೆ ಸಂವಿಧಾನ ಪ್ರಾವಧಾನಗಳೇನಿದ್ದಾವೆ, ಸಂವಿಧಾನಿಕ ಪ್ರಾವಧಾನಗಳು ಏನಿದ್ದಾವೆ, ಮತ್ತೆ ಇದು ಯಾವ ರೀತಿ ಪರಿವರ್ತನೆ ಹೊಂದಿತು, ಪರಿವರ್ತನೆ ಅನ್ನೋದಕ್ಕಿಂತ ನೀವು ಹಿಂಗೆ ಹೇಳ್ಬೋದು ಸುಧಾರಣೆ ಯಾವ ರೀತಿ ಆಯಿತು, ಸುಧಾರಣೆ ಯಾವ ರೀತಿ ಆಯಿತು, ಮತ್ತೆ ನ್ಯಾಯಿಕ ವ್ಯಾಖ್ಯಾನಗಳೇನಾದವು, ನ್ಯಾಯಿಕ ವ್ಯಾಖ್ಯಾನಗಳು ಏನಾದವು ಅಂತಕ್ಕಂಥದ್ದು. ಈ 2 ಪ್ರಕರಣಗಳನ್ನು ನೋಡ್ತೀವಿ. ಮತ್ತು ಇವತ್ತಿನ ಸ್ಥಿತಿಗತಿ ಏನಿದೆ, ಈ ಇಂದಿನ ಸ್ಥಿತಿಗತಿಗಳು ಈ ವಿಷಯದಲ್ಲಿ ಏನಿದ್ದಾವೆ ಅಂತಕ್ಕಂಥ ಈ ಎಲ್ಲ ವಿವರವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಒಂದೊಂದಾಗಿ ನೋಡೋಣ. ಬ್ಯಾಕ್ಗ್ರೌಂಡ್ ಏನು, ಬ್ಯಾಕ್ಗ್ರೌಂಡು ಆ್ಯಕ್ಚುಲಿ ಈ 3 ಆರ್ಟಿಕಲ್ ಇದಕ್ಕೆ ಬರ್ತವೆ. ಫಸ್ಟ್ ಆರ್ಟಿಕಲ್ ನೋಡೋದಕ್ಕಿಂತ ಮೊದಲು ಏನು ಇದು ಬ್ಯಾಕ್ಗ್ರೌಂಡ್, ವಾಟ್ ಈಸ್ ಆರ್ಟಿಕಲ್ 356 ಅಂತ ಏನು ಹೇಳಿದರೆ ನೀವು, 356 ಗಿವ್ಸ್ ದಿಸ್ ಮೀನಿಂಗ್. ಆರ್ಟಿಕಲ್ 356 ಎಂಪವರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಇಂಪೋಸ್ ಪ್ರೆಸಿಡೆಂಟ್ಸ್ ರೂಲ್ ಆರ್ ಸ್ಟೇಟ್ ಎಮರ್ಜೆನ್ಸಿ ಇನ್ ಎ ಸ್ಟೇಟ್ ಇಫ್ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಫೇಲ್ಸ್. ಯಾವ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ನಡೆಯುವಲ್ಲಿ ವಿಫಲತೆ ಕಾಣುತ್ತದೋ ಅಂತಹ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಅನುಚ್ಛೇದ 356ರ ಪ್ರಕಾರ ರಾಷ್ಟ್ರಪತಿಗೆ ಒಂದು ರಾಜ್ಯದಲ್ಲಿ ಸಂವಿಧಾನಾತ್ಮಕ ಯಂತ್ರ ಚಾಲನೆಯ ವಿಫಲವಾದರೆ ರಾಷ್ಟ್ರಪತಿಯವರ ಆಳ್ವಿಕೆಯನ್ನು ಜಾರಿಗೆ ತರುವ ಅಧಿಕಾರವನ್ನು ನೀಡುತ್ತದೆ. ಸಂವಿಧಾನಿಕ ಯಂತ್ರಚಾಲನೆ ಸರಿಯಾದ ಶಬ್ದ ಅಲ್ಲ, ಸಂವಿಧಾನಾತ್ಮಕ ಆಡಳಿತ ನಡೆಸುವಲ್ಲಿ ವಿಫಲವಾದರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಈ ಒಂದು ಪ್ರಾವಧಾನದಲ್ಲಿ ನೋಡ್ತೀವಿ. ಇದು ಬ್ರಿಟಿಷ್ ಕಾನೂನಿನಲ್ಲೂ ಇದೇ ಥರ ಇತ್ತು. ಬ್ರಿಟಿಷ್ ಕಾನೂನನ್ನು ನಾವು ಫಾಲೋ ಮಾಡಿದ್ದೀವಿ ಅನ್ನೋ ಒಂದು ಆಪಾದನೆ, ಟೀಕೆ ಕೂಡ ಇದರಲ್ಲಿದೆ. ದೆನ್ 355 ಕೂಡ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್, ನಾವು ಅದನ್ನು ಮರೆತು ಬಿಡಬಾರ್ದು. ಅದಕ್ಕೋಸ್ಕರ ನಾನು 355ದಿಂದ ಶುರು ಮಾಡ್ತೀನಿ. ಏನು 355? ಡ್ಯೂಟಿ ಆಫ್ ದ ಯೂನಿಯನ್ ಟು ಪ್ರೊಟೆಕ್ಟ್ ಸ್ಟೇಟ್ಸ್. ನೋಡಿ,
ಇವ್ರಿಗೂ ಜವಾಬ್ದಾರಿ ಇದೆ, ಕೇಂದ್ರಕ್ಕೂ ಜವಾಬ್ದಾರಿ ಇದೆ. ರಾಜ್ಯಗಳನ್ನು ರಕ್ಷಿಸುವಂಥದ್ದು. ರಾಜ್ಯಗಳ ಮೇಲೆ ಏನಾದರೂ ಅಟ್ಯಾಕ್ ಆದರೆ ರಾಜ್ಯ ನಿಂದೆ ಕೆಲಸ ನೀನೇ ನೋಡ್ಕೊಂತ ಹೇಳೋಕ್ಕಾಗಲ್ಲ. ಕೇಂದ್ರ ಏನು ಮಾಡಬೇಕು, ಸಂಪೂರ್ಣವಾಗಿ ರಾಜ್ಯಕ್ಕೆ ಏನು ಮಾಡಬೇಕು, ಎದೆಗೊಟ್ಟು ನಿಲ್ಲಬೇಕು. ಅಬ್ಲೈಸಿಸ್ ದ ಯೂನಿಯನ್ ಮೇಲೆ ಜವಾಬ್ದಾರಿ ಇದೆ. ಪ್ರೊಟೆಕ್ಟ್ ಎವ್ರಿ ಸ್ಟೇಟ್ ಫ್ರಮ್ ಎಕ್ಸ್ಟರ್ನಲ್ ಎಗ್ರೆಷನ್ ಆ್ಯಂಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಇದನ್ನು ರಕ್ಷಿಸುವಂತಹ ಅಧಿಕಾರ, ರಾಜ್ಯಗಳನ್ನು ರಕ್ಷಿಸುವಂತಹ. ಎನ್ಶ್ಯೂರ್ ದ್ಯಾಟ್ ಗವರ್ಮೆಂಟ್ ಆಫ್ ಎವ್ರಿ ಸ್ಟೇಟ್ ಫಂಕ್ಷನ್ಸ್ ಇನ್ ಅಕಾರ್ಡೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್. ಮತ್ತು ಸಂವಿಧಾನಾತ್ಮಕವಾಗಿ ರಾಜ್ಯ ಕೆಲಸ ಮಾಡ್ತದೆ ಅನ್ನೋದನ್ನು ನೋಡಬೇಕು. ರಾಜ್ಯ ಕೆಲಸ ಮಾಡುವುದನ್ನು ನೋಡಬೇಕು, ರಾಜ್ಯದ ರಕ್ಷಣೆಯನ್ನು ಮಾಡಬೇಕಂತಕ್ಕಂಥದ್ದು ನಾವು ಆರ್ಟಿಕಲ್ 355ನಲ್ಲಿ ನೋಡ್ತೀವಿ. ದೆನ್ ವಾಟ್ 356? ಆಗಲೇ ನಾನು ಹೇಳಿದ್ನಲ್ಲ, ಸೇಮ್ ಥಿಂಗ್. ಕ್ಯಾನ್ ಬಿ ದಿ ಪ್ರೆಸಿಡೆಂಟ್ಸ್ ರೂಲ್ ಆರ್ ಸ್ಟೇಟ್ ಎಮರ್ಜೆನ್ಸಿ ಕ್ಯಾನ್ ಬಿ proclaimed if president is satisfied that the governance of the state cannot be carried in accordance with the constitution. ಅಂಥ ಸಂದರ್ಭದಲ್ಲಿ ಸಂವಿಧಾನಾತ್ಮಕವಾಗಿ ಆಡಳಿತವನ್ನು ನಡೆಸುವ ವಿಷಯದಲ್ಲಿ ರಾಜ್ಯವು ವಿಫಲಗೊಂಡರೆ ಅಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ತರಬಹುದು. ಬೇಸ್ಡ್ ಆನ್ ದ ರಿಪೋರ್ಟ್ ಆಫ್ ದ ಗವರ್ನರ್ ಆರ್ ಅದರ್ವೈಸ್. ಇದು ಹೆಂಗೆ ಮಾಡ್ತಾರೆ ಅವರು? ಗವರ್ನರ್ ವಿಲ್ ಗಿವ್ ಎ ರಿಪೋರ್ಟ್. ರಾಷ್ಟ್ರಪತಿಗೆ ರಾಜ್ಯಪಾಲರು ಒಂದು ವರದಿಯನ್ನು ಸಲ್ಲಿಸ್ತಾರೆ. ಆ ವರದಿಯ ಆಧಾರದ ಮೇಲೆ ರಾಜ್ಯಪಾಲರ ಆಡಳಿತ ಬರುತ್ತೆ. ವರದಿ ಕೊಡಲೇಬೇಕಂತೇನಿಲ್ಲ, ಸುವಮೋಟಾಗಿಯೂ ರಾಷ್ಟ್ರಪತಿಗಳು ಮಾಡ್ಬೋದು. ರಾಷ್ಟ್ರಪತಿಗಳು ತಮ್ಮನ್ನು ತಾವೇ ಅವರು ವರದಿ ಕೊಡಲಿ, ಒಂದು ವೇಳೆ ವರದಿ ಬರದೇ ಹೋಗಿ ಅವರಿಗೆ ಬೇರೆ ರೀತಿಯಿಂದ ಅವರಿಗೆ ಮಾಹಿತಿ ಸಿಕ್ಕರೆ ಆವಾಗಲೂ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ಮಾಡ್ಬೋದು. ಒಮ್ಮೆ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಿದ ನಂತರ 6 ತಿಂಗಳವರೆಗೆ ಅದರ ಪರಿಣಾಮ ಇರುತ್ತೆ. 6 ತಿಂಗಳವರೆಗೆ ರಾಷ್ಟ್ರಪತಿ ಆಡಳಿತ ಇರುತ್ತೆ. ಯಾವುದೇ ರಾಜ್ಯದಲ್ಲಿ ರಾಷ್ಟ್ರಪತಿ 6 ತಿಂಗಳ ತನಕ ಏನು ಮಾಡ್ಬೋದು, ಈ ರೀತಿಯಾದಂತಹ ಒಂದು ತುರ್ತು ಪರಿಸ್ಥಿತಿಯನ್ನು ಅಥವಾ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸ್ಬೋದು. 6 ತಿಂಗಳ ಆದಮೇಲೆ ಏನು ಮಾಡೋಕ್ಕಾಗತ್ತೆ ಅಂತಂದರೆ ಅವರು ಸಂಸತ್ತಿನಿಂದ ಒಪ್ಪಿಗೆ ಪಡಿಬೇಕು. ಎಕ್ಸ್ಟೆಂಡೆಬಲ್ ಅಪ್ ಟು 3 years. ನೋಡಿ, 3 ವರ್ಷ ತನಕ ಎಕ್ಸ್ಟೆನ್ಷನ್ ಮಾಡ್ಬೋದು. ಇದನ್ನ 3 ವರ್ಷ ತನಕ ಎಕ್ಸ್ಟೆನ್ಷನ್ ಮಾಡ್ಬೋದು. ಪಾರ್ಲಿಮೆಂಟ್ರಿ ಅಪ್ರೂವಲ್ ಎವ್ರಿ 6 months. ಪ್ರತಿ 6 ತಿಂಗಳಿಗೂ ಒಂದ್ಸಲ ಸಂಸತ್ತು ಇದನ್ನು ಅಪ್ರೂವ್ ಮಾಡಬೇಕು. ಏನು ರಾಷ್ಟ್ರಪತಿಯವರು ಏನು ಘೋಷಣೆ ಮಾಡಿರ್ತಾರೆ ರಾಜ್ಯಪಾಲರ ಆಳ್ವಿಕೆಯನ್ನು, ಅದನ್ನು ಅಪ್ರೂವ್ ಮಾಡ್ತಾ ಹೋದರೆ ಏನು ಮಾಡ್ಬೋದು, 3 ವರ್ಷ ತನಕ, 3 ವರ್ಷಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಯಾವುದೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು 3 ವರ್ಷಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. 2 ವರ್ಷ ಆದಮೇಲೆ ಎಲೆಕ್ಷನ್ ಕಮಿಷನ್ ಒಪಿನಿಯನ್ ತೊಗೊಂಡು ಎಲೆಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೊಟ್ಟರೆ ಅದು ಕೂಡ ಮ್ಯಾಕ್ಸಿಮಮ್ ನಾವೇನು ಮಾಡ್ಬೋದು, 3 ವರ್ಷ ತನಕ ಎಕ್ಸ್ಟೆಂಡ್ ಮಾಡ್ಬೋದು. ಡ್ಯೂರಿಂಗ್ ದಿಸ್ ಪೀರಿಯಡ್, ಈ ತುರ್ತು ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ 2 ರೀತಿ ಮಾಡ್ಬೋದು. ಒಂದು, ಅಲ್ಲಿರ್ತಕ್ಕಂತಹ ವಿಧಾನ ಸಭೆಯನ್ನು ಸಸ್ಪೆಂಡಲ್ಲಿ ಯಾರು ಇಡ್ಬೋದು, ವಿಸರ್ಜಿಸ್ಬೋದು. ವಿಧಾನಸಭೆಯನ್ನು ನಾವೇನು ಮಾಡ್ಬೋದು, ಸ್ಟೇಟ್ ಲೆಜಿಸ್ಲೇಚರ್ ಅನ್ನೋದಕ್ಕಿಂತ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅನ್ಬೋದು. ಕೌನ್ಸಿಲ್ ಇರುತ್ತೆ, ದಟ್ ವಿಲ್ ನಾಟ್ ಬಿ ಡಿಸಾಲ್ವ್ಡ್. ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ನಾವೇನು ಮಾಡ್ಬೋದು, ಅಮಾನತಿನಲ್ಲಿಡ್ಬೋದು ಅಥವಾ ಅದನ್ನು ವಿಸರ್ಜಿಸಬಹುದು. ದ ಪ್ರೆಸಿಡೆಂಟ್ ಅಜ್ಯೂಮ್ಸ್ ಎಕ್ಸಿಕ್ಯೂಟಿವ್ ಅಥಾರಿಟಿ. ನೋಡಿ, ಆವಾಗ ಕಾರ್ಯಾಂಗದ ಅಧಿಕಾರ ಏನಾಗುತ್ತೆ, ರಾಷ್ಟ್ರಪತಿಯವರ ಕೈಗೆ ಬರ್ತದೆ. ಕಾರ್ಯಾಂಗದ ಅಧಿಕಾರ ರಾಜ್ಯ ಸರ್ಕಾರದಲ್ಲಿ ಇರ್ತದಲ್ವಾ, ಸಿದ್ದರಾಮಯ್ಯ ಅವರ ಕೈನಲ್ಲಿ ಇರ್ತದಲ್ವಾ, ಆ ಅಧಿಕಾರ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಬಂದರೆ ಅಧಿಕಾರ ರಾಷ್ಟ್ರಪತಿಗೆ ಹೋಗುತ್ತೆ. ಅಥವಾ ರಾಷ್ಟ್ರಪತಿಯವರ ಹೆಸರಿನಲ್ಲಿ ರಾಜ್ಯಪಾಲರು ಆಡಳಿತವನ್ನು ನಡೆಸ್ತಾರೆ ಅಂತಕ್ಕಂಥದ್ದನ್ನು ನಾವು ಅನುಚ್ಛೇದ 356ರಲ್ಲಿ ನೋಡ್ಬೋದು. ದಿಸ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಹೌ ದಿ ಸ್ಟೇಟ್ ಎಮರ್ಜೆನ್ಸಿ ಈಸ್ ಡಿಕ್ಲೇರ್ಡ್ ಇನ್ ಎನಿ ಸ್ಟೇಟ್ ಇನ್ ಇಂಡಿಯಾ. ಸದ್ಯದ ಪರಿಸ್ಥಿತಿಯಲ್ಲಿ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಇದೆ. ಮಣಿಪುರದಲ್ಲಿ BJP ಸರ್ಕಾರ ಇದ್ದಾಗೂ ಕೂಡ ಮಣಿಪುರದ ರಾಜ್ಯ ಸರ್ಕಾರ ಅಲ್ಲಿ ಹಿಂಸೆಯನ್ನು ತಡೆಯುವಲ್ಲಿ ವಿಫಲವಾಗಿದ್ದರಿಂದ ಅಲ್ಲೇನಾಯಿತು, ರಾಷ್ಟ್ರಪತಿ ಆಡಳಿತವನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಸಂವಿಧಾನಾತ್ಮಕವಾಗಿ ಆಡಳಿತವನ್ನು ನಡೆಸುವಲ್ಲಿ ಮಣಿಪುರದ ರಾಜ್ಯ ಸರ್ಕಾರ ವಿಫಲಗೊಂಡಿದೆ. ಆ ಕಾರಣದಿಂದ ಅಲ್ಲಿ ಏನಾಯಿತು, ತುರ್ತು ಪರಿಸ್ಥಿತಿಯನ್ನು ಇವತ್ತು ಜಾರಿಗೊಳಿಸಲಾಗಿದೆ. ಅನುಚ್ಛೇದ 356 ನೋಡಿ, ರಾಷ್ಟ್ರಪತಿಗೆ ತೋಚಿದಾಗ ಒಂದು ರಾಜ್ಯವು ಸಂವಿಧಾನದ ಪ್ರಕಾರ ಆಡಳಿತ ನಡೆಸಲು ಸಾಧ್ಯವಿಲ್ಲ ಎಂಬ ಭಾವನೆ ಬಂದರೆ ಈ ನಿಯಮ ಜಾರಿಗೆ ತರಬಹುದು. ಗವರ್ನರ್ ವರದಿ ಅಥವಾ ಇತರ ಮೂಲಗಳ ಆಧಾರದಿಂದ ಸಾಧ್ಯ. ಅವಧಿ 6 ತಿಂಗಳ ಕಾಲ. ಸಂಸತ್ತಿನ ಅನುಮತಿ ಇಲ್ಲದೆ ಪ್ರತಿ 6 ತಿಂಗಳಿಗೊಮ್ಮೆ ಗರಿಷ್ಠ 3 ವರ್ಷಗಳವರೆಗೆ ವಿಸ್ತರಿಸಬಹುದು. ಈ ಅವಧಿಯಲ್ಲಿ ವಿಧಾನಸಭೆಯನ್ನು ಅಮಾನತುಗೊಳಿಸಬಹುದಾಗಿದೆ ಅಥವಾ ಕರಗಿಸಬಹುದಲ್ಲ, ವಿಸರ್ಜಿಸಬಹುದು.
ಇದು ಅಥವಾ ವಿಸರ್ಜಿಸಬಹುದು. ಇದು ರಾಷ್ಟ್ರಪತಿಯವರಿಗೆ ಅಧಿಕಾರ ಇರುತ್ತೆ. ರಾಷ್ಟ್ರಪತಿ ಆಡಳಿತದ ಅಧಿಕಾರವನ್ನು ಅವರು ತಗೊಳ್ತಾರೆ. ಆಡಳಿತದ ಅಧಿಕಾರ ರಾಷ್ಟ್ರಪತಿಯವರ ಕೈಗೆ ಬರ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದೆನ್ 357 ಏನು ಹೇಳುತ್ತೆ? ಎಕ್ಸರ್ಸೈಸ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್ ಅಂಡರ್ ಪ್ರೊಕ್ಲಮೇಷನ್. 356 ಅಲ್ಲಿ ಎಕ್ಸಿಕ್ಯೂಟಿವ್ ಪವರ್ ಹೇಳಿದ್ವಿ. 357ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಲೆಜಿಸ್ಲೇಟಿವ್ ಪವರ್ ಹೇಳ್ತಾ ಇದ್ದೀವಿ. ಅಂದರೆ ಶಾಸನ ಮಾಡುವಂತಹ ಅಧಿಕಾರ ರಾಜ್ಯ ವಿಧಾನ ಮಂಡಲದಿಂದ ಸಂಸತ್ತಿಗೆ ಶಿಫ್ಟ್ ಆಗುತ್ತೆ. ಅಲೌಸ್ ಪಾರ್ಲಿಮೆಂಟ್ ಟು ಮೇಕ್ ಲಾಸ್ ಫಾರ್ ದ ಸ್ಟೇಟ್ ಡ್ಯೂರಿಂಗ್ ಪ್ರೆಸಿಡೆಂಟ್ ರೂಲ್ even in list 2 of schedule 7. ಶೆಡ್ಯೂಲ್ 7ನ 7ನೇ ಅನುಚ್ಛೇದದ 2ನೇ ಲಿಸ್ಟಿಗೆ ರಾಜ್ಯ ಪಟ್ಟಿ ಅಂತೀವಿ ನಾವು. ರಾಜ್ಯ ಪಟ್ಟಿಯಲ್ಲಿಯೂ ಕೂಡ ಸಂಸತ್ತು ಕಾನೂನನ್ನು ಮಾಡ್ಬೋದು. ಆಲ್ಸೋ ಎನಾಬಲ್ಸ್ ಡೆಲಿಗೇಷನ್ ಆಫ್ ಪವರ್ಸ್ ಟು ದ ಪ್ರೆಸಿಡೆಂಟ್ ಆರ್ ಅದರ್ ಅಥಾರಿಟಿ. ಈ ಒಂದು ಅಧಿಕಾರವನ್ನು ರಾಷ್ಟ್ರಪತಿಗೆ ಕೊಡ್ಬೋದು. ನೀನೇ ಕಾನೂನು ಮಾಡಿ ಆಡಳಿತ ನಡೆಸುವಂತನೂ ಇಟ್ ಕ್ಯಾನ್ ಡೆಲಿಗೇಟ್ ಇಟ್ಸ್ ಪವರ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ರಾಷ್ಟ್ರಪತಿಯ ಆಳ್ವಿಕೆಯಲ್ಲಿ ಪಾರ್ಲಿಮೆಂಟ್ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡಬಹುದು. ಇತರ ಅಧಿಕಾರಿಗಳಿಗೆ ಅಥವಾ ರಾಷ್ಟ್ರಪತಿಗೆ ಅಧಿಕಾರ ಹಸ್ತಾಂತರಿಸಲು ಸಹ ಅವಕಾಶವಿದೆ. ರೈಟ್. ದೆನ್ ಐ ವಿಲ್ ಕಮ್ ಟು ಹೌ ಅವರ್ ಪೀಪಲ್ ಹ್ಯಾವ್ ಡನ್ ದಿಸ್ ಅನ್ನೋದನ್ನು. ಒರಿಜಿನಲ್ ಇಂಟೆಂಟ್ ನೋಡಿ, ಯಾವಾಗ ನಮ್ಮ ಸಂವಿಧಾನ ಜಾರಿ ಆಯಿತೋ ಆವಾಗ ಡಾಕ್ಟರ್ ಅಂಬೇಡ್ಕರ್ ಹೇಳಿದರು, ನೋ 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 ವೈ ಡು ಯು ವರಿ, ಆರ್ಟಿಕಲ್ 356 ಇಸ್ ಎ ಡೆಡ್ ಲೆಟರ್, ಏನೂ ಆಗೋದಿಲ್ಲ ಅಂತ. ಆದರೆ ಯಾವುದೇ ರಾಜ್ಯ ಇಲ್ಲ ನಾನು ಖಲಿಸ್ತಾನ್ ಮಾಡ್ತೀನಿ, ನಾನು JNK ಸಪ್ರೇಟ್ ಮಾಡ್ತೀನಿ, ನಾನು ಕೊಡಗು ಸಪ್ರೇಟ್ ಮಾಡ್ತೀನಿ, ತಮಿಳುನಾಡು ಸಪ್ರೇಟ್ ಮಾಡ್ತೀನಿ ಅನ್ನೋರು ನಮ್ಮ ಸ್ವತಂತ್ರ ಬಂದಾಗ ಕೆಲವು ಜನ ಇದ್ದರು. ಅಂಥವರನ್ನು ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಳೋಕ್ಕೆ ಈ ಕಾನೂನಿನ ಅವಶ್ಯಕತೆ ಇತ್ತಲ್ಲಿ. Framers of the Constitution hoped Article 356 would be rarely used very rarely, only in genuine constitutional breakdown. ಸಂವಿಧಾನಾತ್ಮಕ ಬಿಕ್ಕಟ್ಟು ಉಂಟಾಗಿ ನಿಜವಾಗಿ ಉಂಟಾದರೆ ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಯೂಸ್ ಮಾಡಲ್ಲ. ಆದ್ದರಿಂದ ಇರಲಿ ಬಿಡು ಅಂಥೇಳಿ ನಮ್ಮ ಸಂವಿಧಾನ ಕರ್ತೃಗಳು ಇದನ್ನು ಮುಂದುವರಿಸಿದ್ರು. ಆ ಡಾಕ್ಟರ್ ಅಂಬೇಡ್ಕರ್ ಕೂಡ ಅದನ್ನೇ ಹೇಳಿದರು. ಡಾಕ್ಟರ್ ಅಂಬೇಡ್ಕರ್ ಕಾಲ್ಡ್ ಇಟ್ ಎ ಡೆಡ್ ಲೆಟರ್ ಟು ಬಿ ಯೂಸ್ಡ್ ಓನ್ಲಿ ಆಸ್ ಎ ಲಾಸ್ಟ್ ರಿಸಾರ್ಟ್. ಕೊನೆಯ ಅಸ್ತ್ರವಾಗಿ ನಾವು ಇದನ್ನು ಉಪಯೋಗ ಮಾಡಬೇಕೆ ಹೊರತು ಅದನ್ನು ಬೇರೆ ಸಂದರ್ಭದಲ್ಲಿ ಉಪಯೋಗ ಮಾಡಲ್ಲ. ಡೋಂಟ್ ವರಿ ಅಂಥೇಳಿ ಏನು ಮಾಡಿದ್ರು, ಇದನ್ನು ಈ ಒಂದು ಆರ್ಟಿಕಲ್ನ ನಮ್ಮ ಸಂವಿಧಾನದಲ್ಲಿ ಇಟ್ಟರು. ಆದರೆ ಸ್ಟಾರ್ಟಿಂಗಿಂದನೇ ಮಿಸ್ಯೂಸ್ ಶುರು ಮಾಡಿಬಿಟ್ರು. ನಾವು ದುರುಪಯೋಗ ಏನು ಮಾಡಿದ್ವಿ, 1951ರಿಂದನೇ ಶುರು ಮಾಡಿದ್ವಿ. 51ರಲ್ಲೇ ನಾವೇನು ಮಾಡಿದ್ವಿ, ಪಂಜಾಬಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ತಂದ್ವಿ. ನೋಡಿ, ಸ್ವಾತಂತ್ರ್ಯ ಬಂದು ಅಂದರೆ ನಮ್ಮ ಸಂವಿಧಾನ ಬಂದ 1 ವರ್ಷದಲ್ಲಿ ಶುರು ಆಯ್ತಿದ್ದು ಕತೆ. ಏನು, ಗ್ರ್ಯಾಜುವಲಿ ಯೂಸ್ಡ್ ಮೋರ್ ಫಾರ್ ಪೊಲಿಟಿಕಲ್ ರೀಸನ್ಸ್ ದ್ಯಾನ್ ಕಾನ್ಸ್ಟಿಟ್ಯೂಷನಲ್ ಫೇಲಿಯರ್ಸ್. ನಾವು ಇದನ್ನು ಉಪಯೋಗ ಮಾಡೋದನ್ನು ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಸ್ತಾ ಇಲ್ಲ ಅಂತ ಉಪಯೋಗ ಮಾಡೋಕ್ಕೆ ಶುರು ಮಾಡಲಿಲ್ಲ. ಅಲ್ಲಿ ವಿರೋಧ ಪಕ್ಷ ಇದೆ ಅಂಥೇಳಿ ಅವ್ರನ್ನ ಏನು ಮಾಡೋದು, ರಾಷ್ಟ್ರಪತಿ ಆಡಳಿತ ಮಾಡೋದು. ಆ ರೀತಿ 1915ನಲ್ಲಿ ಕೇರಳದಲ್ಲಿ ಮಾಡಿದರು. ಪ್ರಾರಂಭಿಕ ಉಪಯೋಗ ಮತ್ತು ದುರುಪಯೋಗ ಈ ರೀತಿ ಶುರು ಆಯಿತು. ಅಂದರೆ ಈ ಒಂದು ಕಾನೂನನ್ನು ದುರುಪಯೋಗ ಮಾಡೋಕ್ಕೆ ಶುರು ಮಾಡಿದರು ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೆನ್ ಡಾರ್ಕ್ ಫೇಸ್, ಇದು ಇನ್ನೂ ಅತಿ 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 ಹೆಚ್ಚಾಯಿತು. ಡಾರ್ಕ್ ಫೇಸ್, ಕಪ್ಪು ಸಮಯ ಅಂಥೇಳಿ. ಯಾವಾಗಿಂದ? 70ರಿಂದ 80ರವರೆಗೆ. ಮಾಸ್ ಮಿಸ್ಯೂಸ್ ಡ್ಯೂರಿಂಗ್ ಕಾಂಗ್ರೆಸ್ ಡಾಮಿನೆನ್ಸ್ ಎಟ್ ಸೆಂಟರ್. ನೋಡಿ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಸುಮಾರು ರಾಜ್ಯಗಳಲ್ಲಿ ವಿರೋಧ ಪಕ್ಷ ಅಧಿಕಾರ ಇತ್ತು. ಎಲ್ಲರಿಗೂ ಒಂದೇ ಸಲ ರಾಷ್ಟ್ರಪತಿ ಆಡಳಿತ. 1977 ಆಫ್ಟರ್ ಎಮರ್ಜೆನ್ಸಿ ಎಂಡೆಡ್ 9 ಅಪೋಸಿಷನ್ ರೂಲ್ಡ್ ಸ್ಟೇಟ್ಸ್ ಗೌರ್ಮೆಂಟ್ಸ್ ವೇರ್ ಡಿಸ್ಮಿಸ್ಡ್. ನೋಡಿ, 77ರ ನಂತರ ಎಮರ್ಜೆನ್ಸಿ ಹೋದ ನಂತರ ಇವ್ರು ಕಾಂಗ್ರೆಸ್ನವರು ಮೊದಲು ಮಾಡಿದರು. ಎಮರ್ಜೆನ್ಸಿ ಹೋದ ನಂತರ ಏನಾಯಿತು ಅಂದರೆ, ಚುನಾವಣೆ ಆದಮೇಲೆ ಹೊಸ ಸರ್ಕಾರ ಬಂತು. ಅವರು 9 ರಾಜ್ಯದಲ್ಲಿ ಏನು ಮಾಡಿದರು, ಜನತಾ ಗೌರ್ಮೆಂಟ್ನವರು ಅವರು ಆ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ನೆಲ್ಲ ತೆಗೆದು ರಾಷ್ಟ್ರಪತಿ ಆಡಳಿತವನ್ನು ಮಾಡಿದರು. 1980 ಜನತಾ ರೂಲ್ಸ್ ಅಗೇನ್ 9 ಜನತಾ ರೂಲ್ಡ್ ಸ್ಟೇಟ್ಸ್ ಡಿಸ್ಮಿಸ್ಡ್. ನೋಡಿ, 1980ನಲ್ಲಿ ತಿರ್ಗಾ ಕಾಂಗ್ರೆಸ್ ಬಂತು. ಕಾಂಗ್ರೆಸ್ ಬಂದ ಮೇಲೆ 9 ರಾಜ್ಯಗಳಲ್ಲಿ ಜನತಾ ಅಧಿಕಾರ ಇತ್ತು, ಜನತಾ ದಳ ಅಧಿಕಾರ ಇತ್ತು. ಆವಾಗ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳಿ ಕಾಂಗ್ರೆಸ್ನವರು ಈ 9 ರಾಜ್ಯಗಳಿಗೆ ಏನು ಮಾಡಿದರು, ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದರು. ಈ ರೀತಿ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಇದು ನಡೀತೇವೆ. ಯೂಸ್ ಟಾಪಲ್ ಎಲೆಕ್ಟೆಡ್ ಗೌರ್ಮೆಂಟ್ಸ್. ನೋಡಿ, ಒಮ್ಮೆ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಿಂದ ಆಯ್ಕೆಯಾದಂತಹ ಸರ್ಕಾರಗಳನ್ನು ಕೇಂದ್ರ ಸರ್ಕಾರ ಏನು ಮಾಡ್ತಾ ಬಂತು,
ಪಕ್ಷಾತೀತವಾಗಿ, ಅದು ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ ಬೇರೆ ಪಕ್ಷ ಇರಲಿ, ಎಲ್ಲರೂ ಮಾಡಿದ್ದು ಅದೇ ಕೆಲಸನೇ. ಅಧಿಕಾರದ ಅನುಚ್ಛೇದ 356ರ ದುರುಪಯೋಗ, 356ರ ಅನುಚ್ಛೇದ 356ರ ದುರುಪಯೋಗವನ್ನು ಮಾಡಿದ್ರು. ಇವರೆಲ್ಲ ದುರುಪಯೋಗವನ್ನು ಮಾಡಿದ್ರು ಅನ್ನೋದನ್ನು ನಾವಿಲ್ಲಿ ಕಾಣಬೇಕು. ಅದಕ್ಕೆ ನಾವು ಇದಕ್ಕೆ ಅಂಧಕಾರದ ಯುಗ ಅಂತ ಹೇಳ್ತೀವಿ. ಡಾರ್ಕ್ ಫೇಸ್ 1970ರಿಂದ 80 ಅಂಧಕಾರದ ಯುಗ ಅಂಥೇಳಿ ಈ ರೀತಿ ಅಧಿಕಾರದ ದುರುಪಯೋಗ. ಇಂದಿರಾ ಗಾಂಧಿ ವಾಪಸ್ ಸರ್ಕಾರಕ್ಕೆ ಬಂದ ನಂತರ 9 ಜನತಾ ಸರ್ಕಾರಗಳನ್ನು ನಾವೇನು ಮಾಡಿದ್ವಿ, ರಾಷ್ಟ್ರಪತಿ ಆಡಳಿತಕ್ಕೆ ಗುರಿಪಡಿಸಿದ್ವಿ. ಅದಕ್ಕಿಂತ ಮೊದಲು ಜನತಾ ಪಕ್ಷನೂ ಅದನ್ನೇ ಮಾಡಿತ್ತು, ಅದಕ್ಕಿಂತ ಮೊದಲು ಕಾಂಗ್ರೆಸ್ಸು ಅದನ್ನೇ ಮಾಡಿತ್ತು. ಫಸ್ಟ್ ಕಾಂಗ್ರೆಸ್ ಮಾಡ್ತು, ಆಮೇಲೆ ಜನತಾ ಪಕ್ಷ ಮಾಡ್ತು, ತಿರ್ಗಾ ಕಾಂಗ್ರೆಸ್ ಬಂದು ಕಾಂಗ್ರೆಸ್ ಅದೇ ಕೆಲಸ ಮಾಡ್ತು, ಅಧಿಕಾರದ ದುರುಪಯೋಗ ಮಾಡಿತು ಅಂತ. ಓಕೆ, ಇದು ನಡೆದು ಬಂದ ದಾರಿ. ಇದರಲ್ಲಿ ನ್ಯಾಯಿಕ ಪಾತ್ರ ಏನು ಅಂತ ಹೇಳಿ ನಾವು ನೋಡಬೇಕು. ನ್ಯಾಯಿಕ ಪಾತ್ರ ನೋಡಬೇಕಾದ್ರೆ ಇದು ಮೊದಲನೇ ಪ್ರಕರಣ, ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1977. ನಾ ಇದನ್ನು ಡೀಟೇಲ್ ಆಗಿ ಬರೆದಿಲ್ಲ, ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಇದು ಪಾಸಿಟಿವ್ ಜಜ್ಮೆಂಟ್ ಅಲ್ಲ. ಇದರಲ್ಲಿ ಏನಾಯಿತು ಅಂತಂದರೆ, ಹೀಗೆ ಎಲ್ಲ ರಾಜ್ಯಗಳಿಗೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ತರಬೇಕು ಅಂತಕ್ಕಂಥ ಏನು ಸಂದರ್ಭಗಳು ನಡೆದಾಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ಬಂದರೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇಟ್ ಈಸ್ ಆಲ್ ಪೊಲಿಟಿಕಲ್ ಮ್ಯಾಟರ್, ವಿಲ್ ನಾಟ್ ಇಂಟರ್ಫಿಯರ್ ಅಂತ ಹೇಳ್ಬಿಟ್ಟು. ಇಟ್ ಈಸ್ ಎ ಪೊಲಿಟಿಕಲ್ ಇಶ್ಯೂ, ನಮ್ದಲ್ಲ ಇದು, ಇದರಲ್ಲಿ ನಾವು ಮೂಗು ತೋರ್ಸಕ್ಕೆ ಬರಲ್ಲ ಅಂತ ಹೇಳುತ್ತೆ. ಇನ್ 1977 ದ ಇಶ್ಯೂ ಆಫ್ ಆರ್ಬಿಟ್ರರಿ ಇಂಪೋಸಿಷನ್ ಆಫ್ ಪ್ರೆಸಿಡೆಂಟ್ ರೂಲ್, ನಾಟ್ ಪ್ರೆಸಿಡೆಂಟ್, imposition of president rule came before Supreme Court. The Supreme Court declined to interfere, citing it as a political question, not a legal question. ಇದು ರಾಜಕೀಯವಾದ ಪ್ರಶ್ನೆ, ನಾವು ರಾಜಕೀಯದಲ್ಲಿ ನಾವು ಭಾಗವಹಿಸೋದಿಲ್ಲ ಅಂತ. ಮೇನ್ಲಿ ರಿಲೈಯಿಂಗ್ ಆನ್ ದ ಯೂನಿಟರಿ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡಾಮಿನೆನ್ಸ್ ಆಫ್ ದ ಯೂನಿಯನ್ ಇನ್ ದ ಮ್ಯಾಟರ್ಸ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್. ನೋಡಿ, ರಾಷ್ಟ್ರದ ಹಿತದೃಷ್ಟಿಯಿಂದ ರಾಜಕೀಯವಾಗಿ ಸರ್ಕಾರ, ಕೇಂದ್ರ ಸರ್ಕಾರ ಆ ರೀತಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಫೆಡರಲಿಸಮು ಯೂನಿಟರಿ ಟೈಪ್ ಇದೆ, ಇಟ್ ಈಸ್ ನಾಟ್ ಪ್ಯೂರ್ ಫೆಡರಲಿಸಮ್, ಹಾಗಾಗಿ ನಾವು ಭಾಗವಹಿಸೋದಿಲ್ಲ ಅಂತ ಹೇಳಿದ್ರು ಅವರು. 1977ರಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿದಂತೆ ಆಗಿನ ವೈಯಕ್ತಿಕ ನಿರ್ಧಾರವನ್ನು ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸಬೇಕೆಂದು ಕೇಳಲಾಯಿತು. ಆದರೆ ಸರ್ವೋಚ್ಚ ನ್ಯಾಯಾಲಯ ಇದನ್ನು ರಾಜಕೀಯ ವಿಷಯವನ್ನು ಪರಿಗಣಿಸಿ ಕೇಂದ್ರದ ಪ್ರಾಬಲ್ಯ ಮತ್ತು ಏಕಾತ್ಮತೆಯ ವೈಶಿಷ್ಟ್ಯದ ಮೇಲೆ ಅವಲಂಬಿಸಿದೆ ಎಂದು ತನ್ನ ವ್ಯಾಖ್ಯಾನವನ್ನು ಕೊಡ್ತು. ಇಟ್ ವಾಸ್ ನಾಟ್ ಇಂಟ್ರೆಸ್ಟೆಡ್ ಟು ಇಂಟರ್ಫಿಯರ್ ಇನ್ ದಿಸ್ ಮ್ಯಾಟರ್ ಆಫ್ 356. ದಟ್ ವಾಸ್ ದ ಸಿಚುವೇಶನ್ ಇನ್ 1977. ಹೀಗಾಗಿ ಇದು ನಡೀತಾ ಬಂತು. ಹೆಂಗೆ ನಡೀತಾ ಬಂತು? ಬಿಟ್ವೀನ್ 1970 to 1980 ಇಟ್ ಕೇಮ್ ಲೈಕ್ ದಿಸ್. ದೆನ್ ಕೇಮ್ ಎ ಕೇಸ್ ಆ್ಯಂಡ್ ಕೇಸ್ ಆಫ್ ಕರ್ನಾಟಕ, SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ನೀವು ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಪ್ರಶ್ನೆ ಬಂದಾಗ SR ಬೊಮ್ಮಾಯಿ ಪ್ರಕರಣವನ್ನು ನೀವು ತರ್ಜುಮೆ ಮಾಡದೆ ಹೋದರೆ, ವಿಮರ್ಶೆ ಮಾಡದೆ ಹೋದರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ದಿಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಕೇಸ್, ನಾಟ್ ಓನ್ಲಿ ಇಂಪಾರ್ಟೆಂಟ್, ಲ್ಯಾಂಡ್ ಮಾರ್ಕ್ ಕೇಸ್. ಇನ್ ದಿಸ್ ಕೇಸ್ ಫೆಡರಲಿಸಮ್ is declared as the basic structure. In this case secularism is declared as the basic structure. That is those two very important basic structures are defined in SR Bommai. Plus it gave a way for the stabilization of the state governments. ರಾಜ್ಯ ಸರ್ಕಾರಗಳು ಇವತ್ತು ಉಳ್ಕೊಂಡಿದ್ದಾವೆ, ವಿರೋಧ ಪಕ್ಷದ ರಾಜ್ಯ ಸರ್ಕಾರಗಳು ಅಂಥೇಳಿ ಅಂದರೆ ಅದಕ್ಕೆ ಕಾರಣ ನಮ್ಮ ಸರ್ವೋಚ್ಚ ನ್ಯಾಯಾಲಯ, ಅದಕ್ಕೆ ಕಾರಣ ಈ ಪ್ರಕರಣ. ಆದ್ದರಿಂದ ಈ ಪ್ರಕರಣವನ್ನು ನಾನು ಡೀಟೇಲ್ ಆಗಿ ಇಲ್ಲಿ ಅನಲೈಸ್ ಮಾಡಿದ್ದೀನಿ. ಏನು ಪ್ರಕರಣ ನೋಡೋಣ. ಬ್ಯಾಕ್ಗ್ರೌಂಡ್: SR ಬೊಮ್ಮಾಯಿ ವಾಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. His government was dismissed in 1989 by governor, alleging that the government has lost majority. ನೋಡಿ, ಗವರ್ನರ್ ಡಿಸಿಷನ್ ತಗೋತಾರೆ, ಇವ್ರಿಗೆ ಬಹುಮತ ಇಲ್ಲ ಅಂತ ಹೇಳಿ ತಗೊಂಡು ಇದಕ್ಕೆ ಇಲ್ಲಿ ಏನು ಮಾಡ್ತಾರೆ, ರಾಷ್ಟ್ರಪತಿ ಆಡಳಿತವನ್ನು ಜಾರಿ ಮಾಡ್ತಾರೆ. ಬೊಮ್ಮಾಯಿ ಚಾಲೆಂಜ್ಡ್ ದಿಸ್ ಡಿಸ್ಮಿಸಲ್ ಇನ್ ದ ಕೋರ್ಟ್. SR ಬೊಮ್ಮಾಯಿ ವಾಸ್ ಅವರ್ ಚೀಫ್ ಮಿನಿಸ್ಟರ್, who was father of the present ಬಸವರಾಜ ಬೊಮ್ಮಾಯಿ. ಓಕೆ, ಅವರು ಈ ರೀತಿಯಾದ ಈ ಒಂದು ತಮ್ಮ ಸರ್ಕಾರ ಬಿದ್ದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗ್ತಾರೆ ಅವರು. ಇವರು ಆರ್ಬಿಟ್ರಲಿ ನಮ್ಮ ಸರ್ಕಾರವನ್ನು ತೆಗೆದು ರಾಷ್ಟ್ರಪತಿ ಆಡಳಿತ ಮಾಡಿದ್ದಾರೆ, ಆದರೆ ನನಗೆ ಪೂರ್ಣ ಬಹುಮತ ಇತ್ತು ಅಂಥೇಳಿ ಅವ್ರು ಏನು ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾಳೆ. ಆಮೇಲೆ ಇಟ್ ಈಸ್ ಎ 9 ಮೆಂಬರ್ಸ್ ಬೆಂಚ್, 9 ಜನರ ನ್ಯಾಯಪೀಠ, ಕಾನ್ಸ್ಟಿಟ್ಯೂಷನ್ ಪೀಠ, 9 ಮೆಂಬರ್ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಪೀಠ ಈ ಒಂದು ವಿಷಯವನ್ನು ಚರ್ಚೆ ಮಾಡಿ ಏನು ಮಾಡ್ತದೆ,
ತೀರ್ಪು ಕೊಡ್ತದೆ ಈ ವಿಷಯದಲ್ಲಿ. ರಾಜಸ್ಥಾನ್ ಪ್ರಕರಣ 77ರದ್ದು ಇತ್ತಲ್ಲ, ಆ ರೀತಿ ನಮ್ದಲ್ಲ, ನೀವೇನು ಮಾಡಿ ನೀವು ಉಂಟು ಅಂತೇಳಿ ಏನು ಇದರಲ್ಲಿ ಹೇಳಲಿಲ್ಲ. ಇದರಲ್ಲಿ ಸುಪ್ರೀಂ ಕೋರ್ಟು ಐತಿಹಾಸಿಕ ಜಡ್ಜ್ಮೆಂಟನ್ನು ಕೊಡುತ್ತೆ. ಆಮೇಲೆ ಈ ಕೋರ್ಟಿನ ಮುಂದೆ ಇರತಕ್ಕಂಥ 3 ಪ್ರಶ್ನೆಗಳನ್ನ ಮಾಡಿಕೊಡ್ತದೆ. ಏನು? ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ ಆಫ್ ಆರ್ಟಿಕಲ್ 350. ಇದಕ್ಕೊಂದು ವ್ಯಾಪ್ತಿ ಎಷ್ಟಿದೆಯಪ್ಪ, ಏನು ಮಾಡ್ಬೋದು ನೀವು, ಈ ಅಧಿಕಾರದ ವ್ಯಾಪ್ತಿ ಎಷ್ಟು ಅನ್ನೋದನ್ನು ಒಂದನೇ ಪ್ರಶ್ನೆ. ರೋಲ್ ಆಫ್ ದ ಗವರ್ನರ್ ಇನ್ ರೆಕಮೆಂಡಿಂಗ್ ಪ್ರೆಸಿಡೆಂಟ್ ರೂಲ್, ಇವ್ರದ್ದೇನು ಸ್ಥಾನಮಾನ, ಹೆಂಗೆ ಇವರು ರಾಷ್ಟ್ರಪತಿಗೆ ರೆಕಮೆಂಡೇಶನ್ ಕೊಡ್ತಾರೆ. ವೆದರ್ ದ ಮೆಜಾರಿಟಿ ಆಫ್ ಎ ಗವರ್ಮೆಂಟ್ ಶುಡ್ ಬಿ ಟೆಸ್ಟೆಡ್ ಆನ್ ದ ಫ್ಲೋರ್ ಆಫ್ ದ ಹೌಸ್, ಈ ರಾಜ್ಯಪಾಲರು ಮೆಜಾರಿಟಿ ಇದೆ ಇಲ್ಲ ಅಂತ ಡಿಸೈಡ್ ಮಾಡೋರು ಅಥವಾ ಸದನದಲ್ಲಿ ಬಹುಮತ ಇದೆ ಅಂತ ಡಿಸ್ಕಸ್ ಮಾಡಬೇಕು ಅನ್ನುವಂತಹ 3 ಪ್ರಶ್ನೆಗಳನ್ನು ಇಟ್ಕೊಂಡು ಅವರು ತೀರ್ಪನ್ನು ಕೊಡ್ತಾರೆ. ತೀರ್ಪು ಈ ರೀತಿ ಬರುತ್ತೆ. ದ ಪ್ರಿನ್ಸಿಪಲ್ ಲೇಡ್ ಡೌನ್ ಇನ್ ಎಸ್ ಆರ್ ಬೊಮ್ಮಾಯಿ ಆರ್ ದ ಜಡ್ಜ್ಮೆಂಟ್. ಈಗ ನೀವು ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಜಡ್ಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು. ಏನು ತೀರ್ಪು? 1, ಜುಡಿಷಿಯಲ್ ರಿವ್ಯೂ ಅಲೌಡ್. ನೋಡಿ, ಈ ಥರದ ವಿಷಯದಲ್ಲಿ ನೀವು ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಿದರೆ ಅದನ್ನು ನಾವು ಮರುಪರಿಶೀಲಿಸಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊದಲು ಜುಡಿಷಿಯಲ್ ರಿವ್ಯೂ ನಾವು ಮಾಡ್ಬೋದು. ಯಾಕಂದರೆ ಜುಡಿಷಿಯಲ್ ರಿವ್ಯೂ ಈಸ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ದ ಪ್ರೊಕ್ಲೇಮೇಷನ್ ಆಫ್ ಪ್ರೆಸಿಡೆಂಟ್ಸ್ ರೂಲ್ ಅಂಡರ್ ಆರ್ಟಿಕಲ್ 356 ಈಸ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ನೀವು ಮಾಡಿ, ರಾಷ್ಟ್ರಪತಿ ಆಡಳಿತವನ್ನು ಮಾಡಿ, ನಾವು ಆಮೇಲೆ ನೀವು ಮಾಡಿದ ಸರಿ ಇದೆಯೋ ದುರುದ್ದೇಶದಿಂದ ಇದೆಯೋ ನೋಡ್ತೀವಿ. ಸದುದ್ದೇಶದಿಂದ ಇದ್ದರೆ ನಾವೇನು ಮಾಡಲ್ಲ, ದುರುದ್ದೇಶದಿಂದ ಇದ್ದರೆ ನಿಮ್ಮ ಪ್ರೆಸಿಡೆಂಟ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತು. ಕೋರ್ಟ್ ಕ್ಯಾನ್ ಸ್ಟ್ರೈಕ್ ಡೌನ್ ದ ಪ್ರೊಕ್ಲಮೇಷನ್ ಇಫ್ ಮಾಲಾಫೈಡ್. ನೋಡಿ, ದುರುದ್ದೇಶ ಇದ್ದಂದ್ರೆ ನಾ ಏನು ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ. ಇಫ್ ಫೌಂಡ್ ಮಾಲಾಫೈಡ್ ಆರ್ ಬೇಸ್ಡ್ ಆನ್ ಇರ್ರಿಲೆವೆಂಟ್ ಗ್ರೌಂಡ್ಸ್. ನೋಡಿ, ನೀವು ತೆಗೆದುಕೊಂಡಂತಹ ನಿಲುವುಗಳಿದಾವಲ್ಲ, ಅಸಮಂಜಸವಾದಂತಹ ನಿಲುವುಗಳಿದ್ದರೆ ನಾನೇನು ಮಾಡ್ತೀನಿ, ಸರ್ವೋಚ್ಚ ನ್ಯಾಯಾಲಯ ನಿಮ್ಮ ಪ್ರೆಸಿಡೆಂಟ್ ರೂಲ್ನ ಆಜ್ಞೆಯನ್ನು ನಾನು ಅಸಂವಿಧಾನಕ್ಕಂತ ಹೇಳ್ತೀನಿ ಅಂತ. ನ್ಯಾಯಾಂಗ ವಿಮರ್ಶೆ ಸಾಧ್ಯ. ಅನುಚ್ಛೇದ 356 ಅಡಿಯಲ್ಲಿ ಘೋಷಣೆಯನ್ನು ನ್ಯಾಯಾಲಯ ವಿಮರ್ಶಿಸಬಹುದು. ಅದು ಮಾಲಾಫೈಡ್. ಮಾಲಾಫೈಡ್ ಅನ್ನೋದಕ್ಕೆ ಕನ್ನಡ ಶಬ್ದ ದುರುದ್ದೇಶ. ದುರುದ್ದೇಶ ಇವೆರಡು ಲೀಗಲ್ ವರ್ಡ್ಗಳು ತುಂಬ ಯೂಸ್ ಆಗ್ತವೆ. 1 ಈಸ್ ಬೋನಾಫೈಡ್, another one is malafide. This is duruddesha, this is saduddesha. ಸದುದ್ದೇಶದಿಂದ ಏನು ಮಾಡಲ್ಲ. ನೋಡಿ, ಆರ್ಟಿಕಲ್ 370 ಕಾನ್ಸ್ಟಿಟ್ಯೂಷನ್ ಆರ್ಡರ್ ಸದುದ್ದೇಶ. ಬೇರೆ ಏನು 15 ದಿವಸ ಇವರು ಲಾಯರ್ಗಳು ಆರ್ಗ್ಯುಮೆಂಟ್ ಮಾಡಿದ್ರು, ಚಂದ್ರಚೂಡ್ ಅವರು ಹೇಳಿದರು ಅದು ಸದುದ್ದೇಶದಿಂದ ಆಗಿದೆ. ಆರ್ಟಿಕಲ್ 370 ನಮ್ಮ ದೇಶಕ್ಕೆ ಒಳ್ಳೆಯದು, ಅದನ್ನು ತೆಗೆದಿದ್ದು ಅಂಥೇಳಿ ಅವರು ಆಜ್ಞೆಯನ್ನು ಅಂದರೆ ತೀರ್ಪನ್ನು ಕೊಟ್ಟರು. ಆದ್ದರಿಂದ ನೀವು ದುರುದ್ದೇಶದಿಂದ ಮಾಡಿದರೆ ನಾವು ಮರುಪರಿಶೀಲನೆ ಮಾಡ್ತೀವಿ. ಸೆಕೆಂಡ್ ಟೆಸ್ಟ್ ಏನು, ಇದು ಜಡ್ಜ್ಮೆಂಟು ಏನು, ಫ್ಲೋರ್ ಟೆಸ್ಟ್ ಈಸ್ ಫೈನಲ್ ಅಂತ ಹೇಳಿದರು. ನೀವು ಬಹುಮತ ಇದೆಯೋ ಇಲ್ಲ ಅಂಥೇಳಿ ರಾಜ್ಯಪಾಲರು ನೀವು ತೀರ್ಮಾನ ಮಾಡೋದಲ್ಲ, ಅವರು ಏನು ಮಾಡಬೇಕು, ಸದನದಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕು. ಫ್ಲೋರ್ ಟೆಸ್ಟ್ ಈಸ್ ಎ ಮಸ್ಟ್. ಇದನ್ನು ಮಾಡಲೇಬೇಕು. ಫ್ಲೋರ್ ಟೆಸ್ಟ್ ಅಂದರೆ ಬಹುಮತದ ಪರೀಕ್ಷೆ. ಇದಕ್ಕೆ ನಾವೇನು ಹೇಳ್ಬೋದು, ಬಹುಮತ ಪರೀಕ್ಷೆ ಅಥವಾ ವಿಶ್ವಾಸ ಮತ ಯಾಚನೆ. ವಿಶ್ವಾಸ ಮತ ಯಾಚನೆ ಇದು ಕಂಪಲ್ಸರಿ. ಇದನ್ನು ಮಾಡೇ ನೀವೇನು ಮಾಡಬೇಕು, ಸರ್ಕಾರ ತೆಗಿಬೇಕು, ಹಾಗೆ ತೆಗಿಯೋಕ್ಕಾಗಲ್ಲ ಅಂತ. ದ ಮೆಜಾರಿಟಿ ಆಫ್ ದ ಗವರ್ಮೆಂಟ್ ಮಸ್ಟ್ ಬಿ ಟೆಸ್ಟೆಡ್ ಆನ್ ದ ಫ್ಲೋರ್ ಆಫ್ ಎ ಲೆಜಿಸ್ಲೇಟಿವ್ ಅಸೆಂಬ್ಲಿ, ನಾಟ್ ಬೈ ದ ಗವರ್ನರ್ಸ್ ಪರ್ಸನಲ್ ಒಪಿನಿಯನ್ ಆರ್ ಔಟ್ಸೈಡ್ ಸೋರ್ಸಸ್. ವಿಧಾನಸಭೆಯಲ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ವಿಧಾನಸಭೆಯಲ್ಲಿ ಏನು ಮಾಡಬೇಕು, ಸದನದಲ್ಲಿ ಟೆಸ್ಟ್ ಮಾಡಬೇಕು, ಬಹುಮತ ವೋಟಿಂಗ್ ಮಾಡಿ ಟೆಸ್ಟ್ ಮಾಡಬೇಕು. ರಾಜ್ಯ ಸರ್ಕಾರದ ಬಹುಮತವನ್ನು ವಿಧಾನಸಭೆಯಲ್ಲಿ ಪರೀಕ್ಷಿಸಬೇಕು. ರಾಜ್ಯಪಾಲನ ಅಭಿಪ್ರಾಯದ ಆಧಾರದಿಂದ ಅಲ್ಲ, ಬೇರೆ ಆಧಾರದಿಂದ ಅಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತು. ಆಮೇಲೆ ಮೂರನೇ ಒಂದು ತತ್ವವನ್ನು ಹೇಳ್ತು, ಮಿಸ್ಯೂಸ್ ಆಫ್ ಆರ್ಟಿಕಲ್ 356 ಟು ಬಿ ಕರ್ಬ್ಡ್. ಇದರ ದುರುಪಯೋಗವನ್ನು ನಾವು ನಿಲ್ಲಿಸಬೇಕು. ಅನುಚ್ಛೇದ 356 ದುರುಪಯೋಗ ಏನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಅದನ್ನು ನಾವು ನಿಲ್ಲಿಸಬೇಕು. ದ ಜಡ್ಜ್ಮೆಂಟ್ ಲಿಮಿಟೆಡ್ ಆರ್ಬಿಟ್ರರಿ ಯೂಸ್ ಆಫ್ 356 ಬೈ ಸೆಂಟ್ರಲ್ ಗೌರ್ಮೆಂಟ್. ಇದನ್ನು ನೀವು ನಿರಂಕುಶವಾಗಿ ಉಪಯೋಗ ಮಾಡೋಂಗಿಲ್ಲ. ಮನ ಬಂದಂತೆ ಅನುಚ್ಛೇದ 356 ಉಪಯೋಗಿಸಂಗಿಲ್ಲ. ಇಟ್ ಎಂಫಸೈಸ್ಡ್ ದ್ಯಾಟ್ ಸೆಕ್ಯುಲರಿಸಮ್ ಈಸ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. Secularism is part of basic structure. And if a state government acts against this, it could be valid ground for presidential rule.
ಒಂದು ವೇಳೆ ಸೆಕ್ಯುಲರಿಸಮನ್ನು ಪಾಲಿಸಲಿಲ್ಲ ಅಂದರೆ ಬೇಕಾದ್ರೆ ನೀವೇನು ಮಾಡ್ಬೋದು, ಸರ್ಕಾರವನ್ನು ಬಿಡಿಸ್ಬೋದು. ಇಟ್ ಎಂಫಸೈಸ್ ದಟ್ ಸೆಕ್ಯುಲರಿಸಮ್ ಈಸ್ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ಇಫ್ ಎ ಸ್ಟೇಟ್ ಗೌರ್ಮೆಂಟ್ ಆ್ಯಕ್ಟ್ಸ್ ಅಗೇನ್ಸ್ಟ್ ಸೆಕ್ಯುಲರಿಸಮ್. ಅಂದರೆ ಸೆಕ್ಯುಲರಿಸಮ್ ಅಂತಂದರೆ ಏನು ಹೇಳ್ತೀರಿ ನೀವು? ಧರ್ಮ ನಿರಪೇಕ್ಷತೆ. ಧರ್ಮ ನಿರಪೇಕ್ಷತೆಯನ್ನು ಪಾಲಿಸದೆ ಹೋದರೆ, ಯಾವುದೇ ಒಂದು ಧರ್ಮಕ್ಕೆ ಫೇವರ್ ಮಾಡ್ತೀನಿ ಅಂದರೆ ಕರೆಕ್ಟ್, ದೆನ್ ಯು ಆರ್ ರೈಟ್ ಇನ್ ಡೂಯಿಂಗ್ ಇಟ್. ಬಟ್ ಆ ರೀತಿ ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಅಂತ. ಧರ್ಮ ನಿರಪೇಕ್ಷತೆ ಉಲ್ಲಂಘನೆ ಆದರೆ ಅದು ಒಂದು ಕಾರಣ ಆಗ್ಬೋದು, ಏನು, ನೀವು ಸರ್ಕಾರವನ್ನು ಬೀಳಿಸಿಕೆ ಅಥವಾ ರಾಷ್ಟ್ರಪತಿ ಆಡಳಿತವನ್ನು ತರಲಿಕ್ಕೆ ಅಂತಕ್ಕಂಥದ್ದು. ದೆನ್ ಪೋಸ್ಟ್ ಪ್ರೊಕ್ಲೇಮೇಷನ್ ಆ್ಯಕ್ಷನ್ಸ್ ಕ್ಯಾನ್ ಬಿ ರಿವ್ಯೂಡ್. ಒಂದು ಸಲ ನೀವು ಘೋಷಣೆ ಮಾಡಿದರೆ, ರಾಷ್ಟ್ರಪತಿ ಆಡಳಿತವನ್ನು ಘೋಷಣೆ ಮಾಡಿದರೆ, ಅದನ್ನು ನಾವು ನ್ಯಾಯಿಕವಾಗಿ ಮರುಪರಿಶೀಲಿಸ್ತೀವಿ. ದ್ಯಾಟ್ ವೆರಿಫಿಕೇಶನ್ ಈಸ್ ಪರ್ಮಿಟೆಡ್ ಅಂತ. ಈವನ್ ಇಫ್ ಪ್ರೆಸಿಡೆಂಟ್ಸ್ ರೂಲ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ ಪಾರ್ಲಿಮೆಂಟ್, ಕೋರ್ಟ್ಸ್ ಕ್ಯಾನ್ ಸ್ಟಿಲ್ ರಿವ್ಯೂ. ನೋಡಿ, ಸಂಸತ್ತಿನಿಂದ ಅಪ್ರೂವ್ ಆದ ಮೇಲೂ ಕೂಡ ನಾವೇನು ಮಾಡ್ಬೋದು, ಅದನ್ನು ಮರುಪರಿಶೀಲನೆ ನಾವು ಮಾಡ್ಬೋದು. ಯಾವ ರೀಸನಿಂಗ್ ಮಾಡಿದ್ದೀರಿ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳ್ತು. ರಾಷ್ಟ್ರಪತಿ ಆಳ್ವಿಕೆಗೆ ಸಂಸತ್ತಿನ ಅನುಮತಿ ದೊರೆತ ನಂತರವೂ ನ್ಯಾಯಾಲಯ ಅದರ ಆಧಾರವನ್ನು ಪರಿಶೀಲಿಸಬಹುದು. ರಿಸ್ಟೋರೇಷನ್ ಆಫ್ ಡಿಸ್ಮಿಸ್ಡ್ ಗೌರ್ಮೆಂಟ್. ನೋಡಿ, ವಜಾಗೊಂಡ ಸರ್ಕಾರವನ್ನು ನಾವು ಮತ್ತೆ ಅಧಿಕಾರಕ್ಕೆ ತರಬಹುದು. ಇಫ್ ದ ಡಿಸ್ಮಿಸಲ್ ಈಸ್ ಫೌಂಡ್ ಅನ್ಕಾನ್ಸ್ಟಿಟ್ಯೂಷನಲ್. ನೀವು ಮಾಡಿದಂತಹ ವಿಸರ್ಜನೆ ಏನಾಗಿದೆ, ಅದು ಅಸಂವಿಧಾನಿಕ ಆಗಿದ್ರೆ, ಆ ಡಿಸ್ಮಿಸ್ ಮಾಡಿದಂತಹ, ತೆಗೆದು ಹಾಕಿದಂತಹ ಸರ್ಕಾರವನ್ನು, ಡಿಸ್ಮಿಸ್ಡ್ ಗೌರ್ಮೆಂಟ್ ಕ್ಯಾನ್ ಬಿ ರೀಇನ್ಸ್ಟೇಟೆಡ್ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಸ್ಪಷ್ಟ ನಿಲುವನ್ನು ಸರ್ವೋಚ್ಚ ನ್ಯಾಯಾಲಯ ತೆಗೆದುಕೊಂಡಿದ್ದರಿಂದ ಏನಾಯಿತು ಅಂತಂದರೆ, ಇವತ್ತು ಈ ವ್ಯವಸ್ಥೆ ಇದೆ. ಪ್ರೆಸೆಂಟ್ ಸಿನೆರಿಯೋ, ಇವತ್ತಿನ ವ್ಯವಸ್ಥೆ ಆಫ್ಟರ್ ಬೊಮ್ಮಾಯಿ, ಆಫ್ಟರ್ 1994, ಬಿಕಾಸ್ ಇನ್ 1994 ಬೊಮ್ಮಾಯಿ ಕೇಸ್ ಹ್ಯಾಸ್ ಕಮ್. ಬೊಮ್ಮಾಯಿ ಕೇಸ್ ಹ್ಯಾಸ್ ಕಮ್ ಇನ್ 1994. ಬೊಮ್ಮಾಯಿ ಪ್ರಕರಣ ಬಂದಿದ್ದರಿಂದ, ಈ ಬೊಮ್ಮಾಯಿ ಪ್ರಕರಣದ ನಂತರ ಈ ಆರ್ಟಿಕಲ್ನ ದುರುಪಯೋಗ ಸಂಪೂರ್ಣವಾಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ನಿಂತಿದೆ ಅನ್ನೋದನ್ನು ನಾವು ನೋಡ್ಬೋದು. ಪ್ರೆಸೆಂಟ್ ಸಿನರಿಯೋ ಆಫ್ಟರ್ SR ಬೊಮ್ಮಾಯಿ, ಯೂಸ್ ಆಫ್ 356 ಈಸ್ ಡಿಕ್ಲೈನ್ಡ್ ಶಾರ್ಪ್ಲಿ. ಅದರ ಉಪಯೋಗ ಭಾಳ ಕಮ್ಮಿ ಆಗಿದೆ. ನೌ ಯೂಸ್ಡ್ ಇನ್ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟೆನ್ಸಸ್ ಓನ್ಲಿ. ಮಣಿಪುರ ಉದಾಹರಣೆ, ಮಣಿಪುರದಲ್ಲಿ ಆಡಳಿತ ನಡೆಸೋಕ್ಕೆ ಆಗ್ತಾ ಇಲ್ಲ. ಮಣಿಪುರ್ ಇಸ್ ದಿ ಪ್ರೆಸೆಂಟ್ ಎಕ್ಸಾಂಪಲ್. ಮಣಿಪುರ್ ನೌ, ಯಾಕಂದರೆ ಅಲ್ಲಿರ್ತಕ್ಕಂಥ ಚೀಫ್ ಮಿನಿಸ್ಟರ್ಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಫೆಡರಲಿಸಮ್ ಈಸ್ ಸ್ಟ್ಯಾಂಡರ್ಡ್. ಇದರಿಂದ ಏನಾಯಿತು ಅಂತಂದರೆ, ಒಕ್ಕೂಟ ವ್ಯವಸ್ಥೆ ಅನ್ನೋದಕ್ಕಿಂತ ನಾವು ಈ ಏನು ಸಂಘೀಯ ವ್ಯವಸ್ಥೆ, ಫೆಡರಲಿಸಮ್ ಏನಾಯಿತು, ರಾಜ್ಯ ಮತ್ತು ಕೇಂದ್ರದ ವ್ಯವಸ್ಥೆ ಅಂತ ಹೇಳ್ತೀವಿ ನಾವು, ಫೆಡರಲಿಸಮ್ ಅಂತೀವಿ ಅದಕ್ಕೆ. ಅದು ಏನಾಯಿತು, ಶಕ್ತಿ ಬಂತು ಅದಕ್ಕೆ. ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಇಂಪ್ರೂವ್ಡ್. ಇದರಿಂದ ಕೇಂದ್ರ ರಾಜ್ಯದ ಮಧ್ಯದ ಸಂಬಂಧಗಳು ಉತ್ತಮವಾದವು. SR ಬೊಮ್ಮಾಯಿ ತೀರ್ಪಿನ ನಂತರ ಅನುಚ್ಛೇದ 356 ಬಳಕೆ ಗಣನೀಯವಾಗಿ ಕಡಿಮೆ ಆಯಿತು. ಕೇವಲ ಅತ್ಯಂತ ಅಗತ್ಯವಾದ ಸಂದರ್ಭದಲ್ಲಿ ಮಾತ್ರ ಈಗ ನಾವು ಏನು ಮಾಡ್ತೀವಿ, ರಾಷ್ಟ್ರಪತಿ ಆಡಳಿತವನ್ನು ರಾಜ್ಯದಲ್ಲಿ ತರ್ತೀವಿ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು conclude. What is the conclusion? The conclusion is like this. The provision for the state emergency under Article 356 was originally envisaged as an exceptional and rarely used measure to safeguard the constitutional machinery in states. However, over the decades, its frequent misuse of political purposes undermined the spirit of federalism and democratic governance in India. The SR Bommai case marked a significant turning point by laying down strict guidelines and limitations for its use. ಅನುಚ್ಛೇದ 356 ಅಡಿಯಲ್ಲಿ ರಾಜ್ಯಪಾಲರ ನಿಯಮವನ್ನು ಮೂಲತಃ ರಾಜ್ಯಗಳಲ್ಲಿ ಸಂವಿಧಾನಾತ್ಮಕ ಸಂವಿಧಾನಾತ್ಮಕ ವ್ಯವಸ್ಥೆಯನ್ನು ರಕ್ಷಿಸುವುದಕ್ಕಾಗಿ ಅಪರೂಪವಾಗಿ ಹಾಗೂ ತುರ್ತು ಸಂದರ್ಭಗಳಲ್ಲಿ ಉಪಯೋಗಿಸಬೇಕಾದ ಅತ್ಯಂತ ವಿಶೇಷ ವ್ಯವಸ್ಥೆಯಾಗಿ ಕಲ್ಪಿಸಲಾಗಿತ್ತು. ಆದರೆ ಕಾಲಾಂತರದಲ್ಲಿ ಅದರ ರಾಜಕೀಯ ದುರುಪಯೋಗ ಹೆಚ್ಚಿದಂತೆ ಇದು ಭಾರತದ ಸಂಘವಾದಿತ್ವ ಹಾಗೂ ಪ್ರಜಾಪ್ರಭುತ್ವ ಆಡಳಿತದ ಆತ್ಮವಿಶ್ವಾಸವನ್ನು ಕುಂದಿಸಿತು. ಸಂಘವಾದಿತ್ವ ಅನ್ನೋದಕ್ಕಿಂತ ಫೆಡರಲಿಸಮ್, ಒಕ್ಕೂಟ ವ್ಯವಸ್ಥೆ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಬೇಕು.
ಎಸ್ ಆರ್ ಬೊಮ್ಮಾಯಿ ಪ್ರಕರಣದ ಈ ದೃಷ್ಟಿಕೋನದಲ್ಲಿ ಪ್ರಮುಖ ತಿರುವು ಬಿಂದುವಾಗಿದ್ದು ಅನುಚ್ಛೇದ 356 ಬಳಕೆಗೆ ಕಠಿಣ ಮಾರ್ಗಸೂಚಿಗಳು ಹಾಗೂ ಮಿತಿಗಳನ್ನು ವಿಧಿಸಿತು ಅನ್ನೋದು ಇದು ಕೂಡ ನಿಮಗೆ ಪೂರ್ಣ ಪ್ರಮಾಣದ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರುವುದರಿಂದ ನಾನು ಇಲ್ಲಿ ನಿಮಗೆ 2 ಪ್ರಕರಣಗಳನ್ನ ವಿವರಿಸಿದ್ದೀನಿ. ಅದರಲ್ಲಿ ಅತಿ ಮುಖ್ಯವಾದಂತಹ ಪ್ರಕರಣ ಎಸ್ ಆರ್ ಬೊಮ್ಮಾಯಿ ಪ್ರಕರಣ, ಇದನ್ನು ಬರೆಯಲೇಬೇಕಾದಂಥದ್ದು, ಮತ್ತು ಅನುಚ್ಛೇದ 350ರ ದುರುಪಯೋಗ ಹೇಗಾಗಿದೆ ಅನ್ನೋದನ್ನು ನಿಮ್ಗೆ ವಿವರವಾಗಿ ಹೇಳಿದ್ದೀನಿ. ಮತ್ತು ಅನುಚ್ಛೇದ 356 ಅಂದ್ರೇನು, ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ತರುವಂಥ ಅವಶ್ಯಕತೆ ಯಾವಾಗ ಬರ್ತದೆ, ರಾಜ್ಯ ಸರ್ಕಾರಗಳು ಸಂವಿಧಾನದ ಬಿಕ್ಕಟ್ಟನ್ನು ಸೃಷ್ಟಿಸಿದಲ್ಲಿ, ಸಂವಿಧಾನಕ್ಕೆ ವಿರುದ್ಧವಾದ ಹೋದಲ್ಲಿ, ಅಥವಾ ಯಾವುದೋ ಒಂದು ಧರ್ಮದ ಸರ್ಕಾರವನ್ನು ಮಾಡ್ತೀವಿ ಅಂದರೆ ಈ ರೀತಿಯಾದಂತಹ ಯಾವುದು ಸಂವಿಧಾನಕ್ಕೆ ಅಂಥ ಸಂದರ್ಭದಲ್ಲಿ ಉಪಯೋಗ ಮಾಡಿ, ಇಲ್ಲ ಅಂತಲ್ಲ. ಆದರೆ ಈ ಒಂದು ರಾಜಕೀಯ ಕಾರಣಕ್ಕಾಗಿ, ವಿರೋಧ ಪಕ್ಷ ಅನ್ನೋ ಕಾರಣಕ್ಕಾಗಿ ನೀವು ಅವುಗಳನ್ನು ಬಿಡಿಸೋ ಹಾಗಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ಇವತ್ತು ಅದನ್ನೆಲ್ಲ ಬಿಟ್ಟಿದ್ದಾರೆ. ಈಗ ರಾಜ್ಯ ಸರ್ಕಾರ ಯಾವುದೇ ಕಾನೂನು ಮಾಡಲಿ, ಆ ಕಾನೂನನ್ನೇ ಅಂದರೆ ಆ ಮಸೂದೆಯನ್ನೇ ನೀವು ಸೈನ್ ಮಾಡದೇ ಇರುವಂತಹ ಪರಿಸ್ಥಿತಿ ಬಂದಿದೆ. ಅದನ್ನೂ ಕೂಡ ಇತ್ತೀಚಿನ ಆಗಸ್ಟ್ 8, 2025 ಪ್ರಕರಣ, ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಗವರ್ನರ್ ಆಫ್ ತಮಿಳುನಾಡು, ಮತ್ತೊಂದು ಐತಿಹಾಸಿಕ ಪ್ರಕರಣ. ನೀವು ಯಾವುದೇ ಕಾರಣಕ್ಕೂ ಹಂಗೆ ಬಿಲ್ ಪೆಂಡಿಂಗ್ ಇಟ್ಕೊಳ್ಳಲ್ಲ ಅಂಥೇಳಿ ರಾಜ್ಯಪಾಲರ ಮೇಲೆ ಮತ್ತು ರಾಷ್ಟ್ರಪತಿಗಳ ಮೇಲೆ ಕಂಡೀಷನನ್ನು ಹಾಕಿದ್ದಾರೆ. ಅದು ಈಗ ರಾಷ್ಟ್ರಪತಿಗಳು ಮತ್ತು ಸರ್ವೋಚ್ಚ ನ್ಯಾಯಾಲಯದ ಮಧ್ಯದ ಒಂದು ಬಿಕ್ಕಟ್ಟನ್ನು ಸೃಷ್ಟಿಸಿದೆ. ಅದರ ಜೊತೆಗೆ ಅನುಚ್ಛೇದ 143ರ ಪ್ರಕಾರ 14 ಪ್ರಶ್ನೆಗಳನ್ನು ಇವತ್ತು ಆ ವಿಷಯದಲ್ಲಿ ರಾಷ್ಟ್ರಪತಿಗಳು ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟಿಗೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಅದು ಈಗ ಸಂವಿಧಾನಿಕ ಪೀಠ ಒಂದು ಫಾರ್ಮ್ ಆಗಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಸಾಧ್ಯತೆಗಳನ್ನು ನಾವು ಶೀಘ್ರವೇ ನೋಡ್ಬೋದು ಅಂತ ಹೇಳ್ತಾ, ಈ ಬಹಳಷ್ಟು ಬಹುತೇಕ ನಾನು ಏನು ಮಾಡಿದ್ದೀನಿ ಅಂದರೆ ಈ ಒಂದು ಯೂನಿಟ್ 5ನ ಮೊದಲ ಭಾಗ, ಎಮರ್ಜೆನ್ಸಿ ಭಾಗವನ್ನು ಇಲ್ಲಿಗೆ ಮುಗಿಸ್ತೀನಿ. ಇದರ ನಂತರ ನಾನು ನಿಮಗೆ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಬಗ್ಗೆ ನಾನು ಪಾಠ ಮಾಡಬೇಕು. ಅಂದರೆ ಆರ್ಟಿಕಲ್ 368 ಬಗ್ಗೆ ಪಾಠ ಮಾಡಬೇಕು. ಐ ಹ್ಯಾವ್ ಟು ಡೂ ಎ ಲೆಕ್ಚರ್ ಆನ್ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್. ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇರೋದು ಆರ್ಟಿಕಲ್ 368 ಅಲ್ಲಿ. ಇಟ್ ಈಸ್ ಕ್ಲೋಸ್ಲಿ ಲಿಂಕ್ಡ್ ವಿತ್ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ. ಇದಕ್ಕೆ ಸಂಬಂಧಪಟ್ಟಂತಹ ಆಲ್ಮೋಸ್ಟ್ 1.25 ಗಂಟೆಯ ವಿಡಿಯೋ ನನ್ನ ಚಾನಲಲ್ಲಿದೆ. ಆ ವಿಡಿಯೋನ ನಾನು ನಿಮ್ಮ ಲೆಕ್ಚರ್ಗೆ ಇದಕ್ಕೆ ಲಿಂಕ್ ಮಾಡ್ತೀನಿ. ಹಾಗಾಗಿ ಆ ಪೋರ್ಷನ್ನು ಹೆಚ್ಚು ಕಮ್ಮಿ ಮುಗಿದಂಗೆ ಆಗ್ತದೆ. ಇದರಿಂದ ಆಲ್ಮೋಸ್ಟ್ ಎಲ್ಲ ಪೋರ್ಷನ್ನನ್ನು ನಾನು ಮುಗಿಸಿದ್ದೀನಿ. 2 ಪಾಯಿಂಟ್ಗಳು ಉಳಿತವೆ ಇದರಲ್ಲಿ. ಏನಂದರೆ, ಈ ಸಿಲೆಬಸ್ನಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಅಂತಕ್ಕಂಥ ಒಂದು ಪಾಯಿಂಟ್ ಇದೆ, ಇಂಟರ್ಪ್ರಿಟೇಷನ್. ನಂಬರ್ 2 ಶೆಡ್ಯೂಲ್ಸ್ ಬಗ್ಗೆ ಇದೆ. ಸಾಧ್ಯ ಆದರೆ ನಾನು ಇದ್ರ ಬಗ್ಗೆ ಪಾಠ ಮಾಡ್ತೀನಿ. ಇದಕ್ಕಿಂತ ಮೊದಲು ಕ್ವಶನ್ಸ್ ನೋಡ್ತೀನಿ. ಆ ರೀತಿಯಾದಂಥ ಕ್ವಶನ್ಸ್ ಫ್ರೇಮ್ ಆಗಿದ್ರೆ ಡೆಫಿನೆಟ್ಲಿ ವಿದಿನ್ ದಿಸ್ ವೀಕ್ ಆನ್ ದೀಸ್ 2 ಸಬ್ಜೆಕ್ಟ್ಸ್ ಆಲ್ಸೋ ಐ ವಿಲ್ ಡೂ ಎ ಲೆಕ್ಚರ್ ಅಂತ ಹೇಳ್ತಾ, ಇದರಿಂದ ನಾನು ಸಂವಿಧಾನದ ಬಹುತೇಕ ಕಾನ್ಸ್ಟಿಟ್ಯೂಷನ್ 2 ಸಂವಿಧಾನ 2 ಎಲ್ಲ ಭಾಗಗಳನ್ನು ಮುಗಿಸಿರುವಂತಹ ಒಂದು ಕೆಲಸ ಇವತ್ತಾಗಿದೆ. ಇನ್ನೇನಿದ್ರು ಪ್ರಶ್ನೆ ಪತ್ರಿಕೆ ಚರ್ಚೆ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನು 2-3 ದಿವಸದಲ್ಲಿ ಐ ವಿಲ್ ಸ್ಟಾರ್ಟ್ ಡಿಸ್ಕಸಿಂಗ್ ದ ಕ್ವಶನ್ ಪೇಪರ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ಗೆ ಮತ್ತು ನಿಮ್ಮೆಲ್ಲರ ಒಂದು ಕನ್ಸರ್ನ್ಗೆ ನೀವು ನನ್ನ ಹತ್ರ ಮಾತಾಡ್ತಾ ಇರುವಂತಹದ್ದನ್ನು ನಾನು ಕಂಡಿದ್ದೀನಿ. ದಿನದಿನಕ್ಕೆ ಇದರ ಚಂದಾದಾರರು ಹೆಚ್ಚಾಗ್ತಾ ಇದ್ದಾರೆ. ಇವತ್ತಿಗೂ ಕೂಡ 22,100 ಜನ ಇದಕ್ಕೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸುಮಾರು 80,000ದಷ್ಟು ವ್ಯೂಗಳು ನಮಗೆ ಬರ್ತಾ ಇದೆ, ಈಗ ಬಂದಿದೆ ಅಂತ ಹೇಳ್ತಾ, ಮತ್ತು ಇದು ನಿಮ್ಮೆಲ್ಲರಿಗೂ ಉಪಯೋಗ ಆಗ್ತಿದೆ ಅನ್ನೋದಿದೆಯಲ್ಲ, ಇದೇ ನನಗೆ ಸ್ಫೂರ್ತಿ ಮತ್ತು ಶಕ್ತಿ. ಎಲ್ಲ ವಿಷಯಗಳಲ್ಲಿ ನಾನು ಈ ಕ್ಲಾಸ್ಗಳನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ನಲ್ಲಿ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.